ಈ ಅತಿರೇಕಗಳಿಗೆ ಆಸ್ಪದ ಕೊಡದೆ ಈ ನೆಲದ ಕಾನೂನನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿರ್ತದೆ. ಆ ದಿಶೆಯಲ್ಲಿ ಈ ಏನು ಕೃತ್ಯ ನಡೆದಿದೆ ಅದು ಅತ್ಯಂತ ಖಂಡನೀಯವಾದದ್ದು. ಸರ್, ಈಗ ಸರ್ಕಾರ ಕಾನೂನಾತ್ಮಕವಾಗಿ ಅವರನ್ನ ಅರೆಸ್ಟ್ ಮಾಡಿದೆ, ಬಂದು ಕಸ್ಟಡಿಗೆ ತೆಗೆದುಕೊಂಡಿದೆ, ಮತ್ತೆ ಏನೆಲ್ಲ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾಸಭಾ ಯಾಕೆ ಸರ್ ಪತ್ರ ಬರೆದಿದ್ದು? ಯಾಕೆಂದ್ರೆ ಈ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಪ್ರಭಾವಿಗಳು. ಈ ಕುಟುಂಬದ ಈಗೇನು ಹತ್ಯೆಯಾಗಿದೆ, ಈ ಕುಟುಂಬ ಬಹಳಷ್ಟು ನೋವಿನಲ್ಲಿದೆ. ಈ ಕುಟುಂಬದೊಟ್ಟಿಗೆ ಯಾರಾದರೂ ಇರಬೇಕಾಗ್ತದೆ. ನಮ್ಮ ಸಮಾಜಕ್ಕೆ ಸೇರಿರೋದ್ರಿಂದ ನಮ್ಮ ಸಂಘಟನೆಯ ಮೂಲ ಉದ್ದೇಶಗಳು ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ನಾವು ಅವ್ರ ಪರ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ಕರ್ತವ್ಯ ದೃಷ್ಟಿಯಿಂದ ಸರ್ಕಾರದಲ್ಲಿರ್ತಕ್ಕಂಥವ್ರು ಆಗಲಿ ಅಧಿಕಾರಿ ವರ್ಗದವರಾಗಲಿ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾಗ್ದೇ ಈ ಒಂದು ತನಿಖೆಯನ್ನು ಮಾಡಿ ಆ ಆರೋಪಿಗಳಿಗೆ ಒಂದು ಉಗ್ರ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಆಶಯ ಆಗಿರೋದ್ರಿಂದ ಮತ್ತು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಮಹಾಸಭೆ ಉದ್ದೇಶ. ಆ ದಿಶೆಯಿಂದ ನಾವು ಸರ್ಕಾರಕ್ಕೆ ಪತ್ರವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಈ ಅತಿರೇಕಗಳಿಗೆ ಆಸ್ಪದ ಕೊಡದೆ ಈ ನೆಲದ ಕಾನೂನನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿರ್ತದೆ. ಆ ದಿಶೆಯಲ್ಲಿ ಈ ಏನು ಕೃತ್ಯ ನಡೆದಿದೆ ಅದು ಅತ್ಯಂತ ಖಂಡನೀಯವಾದದ್ದು. ಸರ್, ಈಗ ಸರ್ಕಾರ ಕಾನೂನಾತ್ಮಕವಾಗಿ ಅವರನ್ನ ಅರೆಸ್ಟ್ ಮಾಡಿದೆ, ಬಂದು ಕಸ್ಟಡಿಗೆ ತೆಗೆದುಕೊಂಡಿದೆ, ಮತ್ತೆ ಏನೆಲ್ಲ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾಸಭಾ ಯಾಕೆ ಸರ್ ಪತ್ರ ಬರೆದಿದ್ದು? ಯಾಕೆಂದ್ರೆ ಈ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಪ್ರಭಾವಿಗಳು. ಈ ಕುಟುಂಬದ ಈಗೇನು ಹತ್ಯೆಯಾಗಿದೆ, ಈ ಕುಟುಂಬ ಬಹಳಷ್ಟು ನೋವಿನಲ್ಲಿದೆ. ಈ ಕುಟುಂಬದೊಟ್ಟಿಗೆ ಯಾರಾದರೂ ಇರಬೇಕಾಗ್ತದೆ. ನಮ್ಮ ಸಮಾಜಕ್ಕೆ ಸೇರಿರೋದ್ರಿಂದ ನಮ್ಮ ಸಂಘಟನೆಯ ಮೂಲ ಉದ್ದೇಶಗಳು ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ನಾವು ಅವ್ರ ಪರ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ಕರ್ತವ್ಯ ದೃಷ್ಟಿಯಿಂದ ಸರ್ಕಾರದಲ್ಲಿರ್ತಕ್ಕಂಥವ್ರು ಆಗಲಿ ಅಧಿಕಾರಿ ವರ್ಗದವರಾಗಲಿ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾಗ್ದೇ ಈ ಒಂದು ತನಿಖೆಯನ್ನು ಮಾಡಿ ಆ ಆರೋಪಿಗಳಿಗೆ ಒಂದು ಉಗ್ರ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಆಶಯ ಆಗಿರೋದ್ರಿಂದ ಮತ್ತು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಮಹಾಸಭೆ ಉದ್ದೇಶ. ಆ ದಿಶೆಯಿಂದ ನಾವು ಸರ್ಕಾರಕ್ಕೆ ಪತ್ರವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಈ ಅತಿರೇಕಗಳಿಗೆ ಆಸ್ಪದ ಕೊಡದೆ ಈ ನೆಲದ ಕಾನೂನನ್ನು ಗೌರವಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿರ್ತದೆ. ಆ ದಿಶೆಯಲ್ಲಿ ಈ ಏನು ಕೃತ್ಯ ನಡೆದಿದೆ ಅದು ಅತ್ಯಂತ ಖಂಡನೀಯವಾದದ್ದು. ಸರ್, ಈಗ ಸರ್ಕಾರ ಕಾನೂನಾತ್ಮಕವಾಗಿ ಅವರನ್ನ ಅರೆಸ್ಟ್ ಮಾಡಿದೆ, ಬಂದು ಕಸ್ಟಡಿಗೆ ತೆಗೆದುಕೊಂಡಿದೆ, ಮತ್ತೆ ಏನೆಲ್ಲ ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾಸಭಾ ಯಾಕೆ ಸರ್ ಪತ್ರ ಬರೆದಿದ್ದು? ಯಾಕೆಂದ್ರೆ ಈ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಪ್ರಭಾವಿಗಳು. ಈ ಕುಟುಂಬದ ಈಗೇನು ಹತ್ಯೆಯಾಗಿದೆ, ಈ ಕುಟುಂಬ ಬಹಳಷ್ಟು ನೋವಿನಲ್ಲಿದೆ. ಈ ಕುಟುಂಬದೊಟ್ಟಿಗೆ ಯಾರಾದರೂ ಇರಬೇಕಾಗ್ತದೆ. ನಮ್ಮ ಸಮಾಜಕ್ಕೆ ಸೇರಿರೋದ್ರಿಂದ ನಮ್ಮ ಸಂಘಟನೆಯ ಮೂಲ ಉದ್ದೇಶಗಳು ನಮ್ಮ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ನಾವು ಅವ್ರ ಪರ ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ಕರ್ತವ್ಯ ದೃಷ್ಟಿಯಿಂದ ಸರ್ಕಾರದಲ್ಲಿರ್ತಕ್ಕಂಥವ್ರು ಆಗಲಿ ಅಧಿಕಾರಿ ವರ್ಗದವರಾಗಲಿ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾಗ್ದೇ ಈ ಒಂದು ತನಿಖೆಯನ್ನು ಮಾಡಿ ಆ ಆರೋಪಿಗಳಿಗೆ ಒಂದು ಉಗ್ರ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಆಶಯ ಆಗಿರೋದ್ರಿಂದ ಮತ್ತು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನೋದು ನಮ್ಮ ಮಹಾಸಭೆ ಉದ್ದೇಶ. ಆ ದಿಶೆಯಿಂದ ನಾವು ಸರ್ಕಾರಕ್ಕೆ ಪತ್ರವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.